ಸೆಂಟ್ರಿಗೆ ಬಂದು ಏನ್ ಅನಿಸಿದೆ ಅನ್ನೋದನ್ನ ಕ್ಲಾಪ್ ಮಾಡಿ. ಪಾಪ ಬೆಳಗ್ಗೆ 9:30ಗೆ ಬಂದ್ಬಿಟ್ಟಿದ್ದಾರೆ. ಈ ಫುಲ್ ಡ್ಯಾನ್ಸ್ ಮಾಡ್ತಾರೆ ಚೆನ್ನಾಗಿ. ಆಲ್ಮೋಸ್ಟ್ ಈಗ 10 ಗಂಟೆಗೆ ನಿದ್ದೆ ಮಾಡಕ್ ಸ್ಟಾರ್ಟ್. ಅವ್ರ ದೊಡ್ಡಮ್ಮ ಬೆಡ್ಡನ್ನ ಯೂಸ್ ಮಾಡ್ತೀರಿ. ಸೂರ್ಯನ ಎಳೆ ಬಿಸಿಲಲ್ಲಿ ಏನಿರುತ್ತೆ ಅನ್ನ ಕೂಡ ಮಾಡ್ಬೋದು. So, today we are at the Edarahalis Surajam Center. You know what? It's a pretty awesome wellness center. Let me tell you about it in another video. We came here to have a blast celebrating Ugadi at the center. ಹಾಡುವವರು ಯಾರಿದ್ದೀರಾ? ಮೇಡಮ್ ಹೇಳಿ, ನೀವು ಬನ್ನಿ. ಯಾರು ಹಾಡು ಹೇಳ್ತಿದ್ದಾರೆ? ಒಂದು ಹಾಡು ಹೇಳಿ ನೋಡೋಣ. ಶೇರ್ ಮಾಡ್ತಾರೆ. ಅವರಿಗೆ ನಮ್ಮ ಸೆಂಟ್ರಿಗೆ ಬಂದು ಏನ್ ಅನಿಸಿದೆ ಅನ್ನೋದನ್ನ ಹೇಳ್ತಾರೆ. ಸ್ವಲ್ಪ ಕೇಳಿಸ್ಕೊಳ್ಳಿ. ಇವರು ನಮ್ಮ ಬನಶಂಕರಿ ಕೋಮಲ ನೋಡಿ ನಾವು ಎಷ್ಟು ಚೆನ್ನಾಗಿ ಬಂದಿದ್ದಾರೆ. ಅದಕ್ಕೋಸ್ಕರ ಕ್ಲಾಪ್ ಮಾಡಿ. ನಮ್ಮ ಸೆಂಟ್ರಿದು ನಿಜವಾದ ಕಸ್ಟಮರ್ ಇವರೇ. ಹೇಳಿದ್ದಕ್ಕೆ ಫುಲ್ ರೆಡಿಯಾಗಿ ಪಾಪ ಬೆಳಗ್ಗೆ 9:30ಗೆ ಬಂದ್ಬಿಟ್ಟಿದ್ದಾರೆ. ಮೇಡಮ್ ಹಬ್ಬ ಮಾಡೋಣ ಅಂತ ಅವ್ರು ಹೇಳ್ತಾನೆ ಇದ್ದಾರೆ. ನಮ್ ಬೇರೆಯವ್ರು ಬರ್ಲೇ ಇಲ್ಲ. ಕಸ್ಟಮರ್ಸ್ ಇನ್ನೂ ಉಳಿದವ್ರು ಎಷ್ಟು ಜನ ಇದ್ದಾರೆ ನಾವು ಹೇಳಿದೀವಿ. ಯಾರು ರೆಡಿ ಆಗಿಲ್ಲ, ಬರ್ಬೋದಿಲ್ಲ. ಲೇಡೀಸಿಗೆಲ್ಲ ಇದು ಮಾಡಿದ್ವಿ, ಎಲ್ಲ ಬನ್ರಿ ಒಂಥರ ಚೆನ್ನಾಗಿ ರೆಡಿಯಾಗಿ ಬನ್ನಿ. ಯಾರು ಚೆನ್ನಾಗಿ ರೆಡಿಯಾಗಿ ಬರ್ತೀರಾ ಅವರಿಗೆ ನಾವು ಸೆರಾಟೋನಿಕ್ ಕಾಯಿನ್ ಕೊಡ್ತೀವಿ ಅಂತ. ಆದ್ರೆ ಬಂದಿದ್ದೀವರು ಇನ್ನು ಕೆಲವು ಲೇಡೀಸ್ ಬಂದಿದ್ದಾರೆ. ನಾವು ಅವ್ರಿಗೆ ಸಪೋರ್ಟ್ ಮಾಡ್ತೀವಿ. ನಾವು ಫುಲ್ ಡ್ಯಾನ್ಸ್ ಮಾಡ್ತಾರೆ ಚೆನ್ನಾಗಿ. ಮತ್ತೆ ಅವ್ರದ್ದು ಯೂಟ್ಯೂಬ್ ಚಾನಲ್ ಇದೆ, ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದನ್ನು ನಾವು ಹೆಸರು ಡಿಂಪಲ್ ಶ್ರೀ ಅಂತ, ಡಿಂಪಲ್ ಶ್ರೀ ಬ್ಲಾಗ್ಸ್ ಅಂತ ಹೇಳ್ಬಿಟ್ಟು ಅವ್ರು ಯೂಟ್ಯೂಬ್ ಚಾನಲ್ ಮಾಡ್ತಾರೆ. ಸೊ ಎಲ್ಲ ಒಂದು ಸಬ್ಸ್ಕ್ರೈಬ್ ಮಾಡಿ, ಅವರಿಗೆ ಸಪೋರ್ಟ್ ಮಾಡಿ. ಸ್ಪೆಲ್ಲಿಂಗ್ DIMPULSHRE ಅಂತ. ಎಲ್ಲೂ ಡಿಂಪಲ್ ಅಂದ್ರೆ PLE ಹಾಕ್ಬಿಡ್ತಾರೆ, PUL ಹಾಕಿ. ಕ್ಲಾಪ್ ಮಾಡಿ. ಸೆರಾಜಮ್ಗೆ ಬಂದು ಆಲ್ಮೋಸ್ಟ್ ಒಂದು ತಿಂಗಳು ಆಗ್ತಾ ಇದೆ. ಆಲ್ಮೋಸ್ಟ್ ಒಂದು ತಿಂಗಳಿಂದ ಬಂದಿದ್ದೀನಿ. ನನಗೆ ರಾತ್ರಿ ಹೊತ್ತು ನಿದ್ದೆ ಜಾಸ್ತಿ ಬರ್ತಿರ್ಲಿಲ್ಲ. 1 ಗಂಟೆ 2 ಗಂಟೆ ರಾತ್ರಿವರೆಗೂ ನಾನು ಮಲಗ್ತಾ ಇರಲಿಲ್ಲ. ಸೊ ಇವಾಗ ಇಲ್ಲಿ ಬಂದಾಗಿಂದ ಆಲ್ಮೋಸ್ಟ್ ಈಗ 10 ಗಂಟೆಗೆ ನಿದ್ದೆ ಮಾಡೋಕ್ಕೆ ಸ್ಟಾರ್ಟ್ ಆಗಿದೆ. ನಿದ್ದೆ ಆ್ಯಕ್ಚುಲಿ ಇಂಪ್ರೂವ್ ಆಗಿದೆ. ಮತ್ತು ಇನ್ನೊಂದೇನು ಅಂದರೆ ಹೊಟ್ಟೆ ಹಸಿವು ತುಂಬ ಜಾಸ್ತಿ ಆಗ್ತಾ ಇದೆ. ನಾನು ತಿಂದಷ್ಟು ಸಣ್ಣ ಇರ್ತೀನಿ, ತಿಂದಿಲ್ಲ ಅಂದರೆ ದಪ್ಪ ಆಗ್ಬಿಡ್ತೀನಿ. ಸೊ ತಿಂತಾ ಇರೋದ್ರಿಂದ ನನಗೆ ತುಂಬ ಖುಷಿ ಆಗ್ತಾ ಇದೆ. ಸಖತ್ತಾಗ್ತಿದೆ, ಚೆನ್ನಾಗಿ ತಿಂತಾ ಇದ್ದೀನಿ. ಅದೊಂದು ಹ್ಯಾಪಿನೆಸ್. ಮತ್ತೆ ಅವರ ಅಮ್ಮನೂ ಬರ್ತಾ ಇದ್ದಾರೆ ಡೈಲಿ. ಅವ್ರ ಫ್ಯಾಮಿಲಿಯಲ್ಲಿ ಅವ್ರ ದೊಡ್ಡಮ್ಮ ಬರ್ತಾ ಇದ್ದಾರೆ, ಅವರ ಮಕ್ಕಳು ಬರ್ತಾರೆ. ಸಾಧಾರಣ ಒಂದು 10 to 15 ಮೆಂಬರ್ಸ್ ನಮ್ಮ ಸೆಂಟರಿಗೆ ಅವ್ರ ಮನೆಯಿಂದಲೇ ಬರ್ತಾ ಇದ್ದಾರೆ. ಸೊ ನಾವು ಅವರಿಗೆ ಅದಕ್ಕೋಸ್ಕರ ಅಮ್ಮಂದು ಎಲ್ಲರೂ ಸೇರಿ 4 ಕಾಯಿನ್ ಇವರಿಗೆ ಕೊಡ್ತಾ ಇದ್ದೀವಿ. ಎಲ್ಲರೂ ಸೇರಬೇಕು. ಇದು ನೋಡಿ ಸೆರಾಟೋನಿಕ್ ಕಾಯಿನ್ಸ್. ಇದರಿಂದ ಏನು ಉಪಯೋಗ ಅಂದ್ರೆ, ನೀವು ಇಲ್ಲಿ ಯಾವ ಬೆಡ್ಡನ್ನ ಯೂಸ್ ಮಾಡ್ತೀರಿ, ಮತ್ತೆ ಯಾವುದು ಅಲ್ಲಿ ಒಳಗಡೆ ಯೂಸ್ ಮಾಡ್ತೀರಿ, ಮತ್ತೆ ಥರ್ಮಲ್ ಮ್ಯಾಟ್ ಇದೆಯಲ್ಲ ಅದೆಲ್ಲ ಇರೋದು ಇದರಿಂದಲೇ. ಈ ಸ್ಟೋನ್ ಇಂದ ಮಾಡಿರೋದು. ಈ ಸ್ಟೋನ್ ಅಲ್ಲಿ ಆಕ್ಚುಲಿ ಲೈಫ್ ಇದೆ. ಓಕೆ, ನಾನು ನೋಡಿ ಅಲ್ಲಿ ಆನಿಯನ್ ಹಾಕಿದ್ದೀನಿ. ಇವರು ಹಿಂದ್ಗಡೆ ಇದೆ ಗ್ಲಾಸ್ ಅಲ್ಲಿ. ಅದು ಎಷ್ಟು ಮಟ್ಟಿಗೆ ನೋಡಿ. ಮತ್ತೆ ಇದರಿಂದ ಹಾಕಿದ್ರೆ ವಾಟರ್ ಪ್ಯೂರಿಫೈ ಆಗುತ್ತೆ. ಇದು ಹಾಕಿರೋ ನೀರನ್ನ ಕುಡಿದ್ರೆ ನಿಮ್ಮ ಬ್ಲಡ್ ಪ್ಯೂರಿಫಿಕೇಶನ್ ಆಗುತ್ತೆ. ಇದು ನಾವು ಸೇಲ್ ಮಾಡ್ತಾ ಇಲ್ಲ. ನಮ್ಮಲ್ಲಿ ಕಸ್ಟಮರ್ ಅನ್ನ ನೀವು ಜಾಸ್ತಿ ಜನ ಯಾರು ಇಂಟ್ರೊಡ್ಯೂಸ್ ಮಾಡಿದ್ರೆ, CSV ಮಾಡಿದ್ರೆ, ನೋಡಿ ಇಲ್ಲಿ ವಾಟರ್ ಪ್ಯೂರಿಫಿಕೇಶನ್ ನೋಡಿ. ಇದನ್ನ ನೋಡಿ
ಮತ್ತೆ ಇದು ಆನಿಯನ್ ಕೂಡ ನೋಡಿ ಇಲ್ಲಿ ಬರ್ತಾ ಇದೆ ಬೇರು, ಅದು ಸ್ವಲ್ಪ ಕೊಳ್ತು ಹೋಗ್ತಾ ಇದೆ. ಈಗ ಒಂದು ಬಂದಿತ್ತು, ನಾನು ಚೇಂಜ್ ಮಾಡಿಬಿಟ್ಟು ಮೊನ್ನೆ ಹಾಕಿದ್ದು, 3 days ಆಯ್ತು ಅಷ್ಟೇ. ಇದರಲ್ಲಿ FIR ರೇಸ್ ಇದೆ. ಆ್ಯಕ್ಚುಲಿ ಇದರಲ್ಲಿ FIR ರೇಸ್ ಅಂದರೆ ಸೂರ್ಯನ ಫಾರ್ ಇನ್ಫ್ರಾರೆಡ್ ರೇಸ್ ಅಂತ ಹೇಳ್ತೀವಿ ಇಂಗ್ಲೀಷಲ್ಲಿ. ಬಟ್ ಕಾಮನ್ ಲ್ಯಾಂಗ್ವೇಜಲ್ಲಿ ಹೇಳಬೇಕಂತ ಹೇಳಿದರೆ ಸೂರ್ಯನ ಎಳೆ ಬಿಸಿಲಲ್ಲಿ ಏನಿರುತ್ತೆ ಹೇಳಿ? ಸೂರ್ಯನ ಎಳೆ ಬಿಸಿಲಲ್ಲಿ ಏನಿರುತ್ತೆ? ವಿಟಮಿನ್ ಡಿ. ವಿಟಮಿನ್ ಡಿ ಇರುತ್ತೆ. ಮತ್ತೆ ಎಳೆ ಬಿಸಿಲಲ್ಲಿ ಮಗುನ ನೋಡಿ, ಈ ಜಾಂಡಿಸ್ ಇರುತ್ತೆ, ಹುಟ್ಟಿದ ತಕ್ಷಣ ಮಕ್ಕಳಿಗೆ ಎಲ್ಲ ಬಿಸಿಲಿಗೆ ಹಿಡೀರಿ ಅಂತ ಮಗುಗೆ ಹಿಡಿತಾರೆ ನೋಡಿ. ಒಂದು ಬೆಳಗಿನ ಎಳೆ ಬಿಸಿಲಿರುತ್ತೆ, ಇನ್ನೊಂದು ಸೂರ್ಯಾಸ್ತಮ ಆಗುವಾಗ, ಸೂರ್ಯ ಸನ್ಸೆಟ್ ಆಗುತ್ತೆ ನೋಡಿ, ಆ ½ an hour ಮೊದಲು ಅದೇ ರೀತಿಯ ಶಕ್ತಿ ಇರುತ್ತೆ ಸೂರ್ಯನಲ್ಲಿ. ಅದೇ ನೀವು ಈಗ ಹೊರಗೋದ್ರೆ ಈಗ UV ರೇಸ್ ಇದರಲ್ಲಿ ರೆಡ್ ಕೆಮ್ಮಣ್ಣು, ರೆಡ್ ಕ್ಲೇ ಮತ್ತೆ ಜೇಡ್ ಅದನ್ನ ಸೇರಿಸಿ ಮಾಡಿರುವಂಥದ್ದು. ಓಕೆ, ಅದನ್ನ ಸೇರಿಸಿ 1200 ಡಿಗ್ರಿ ಸೆಂಟಿಗ್ರೇಡ್ ಅಲ್ಲಿ ಇದನ್ನ ಬೇಕ್ ಮಾಡಿರ್ತಾರೆ. ಸೊ ಅದರಿಂದ ಆಗಿರುವಂಥದ್ದು ಇದನ್ನ ನೀವು ಬೇಕಾದ್ರೆ ಕುಕ್ಕರ್ ಒಳಗೆ ಹಾಕಿ ಅನ್ನ ಕೂಡ ಮಾಡ್ಬೋದು. ಅಂದ್ರೆ ಅನ್ನದ ಕ್ವಾಲಿಟಿನ ಇದು ಹೆಚ್ಚಿಸುತ್ತೆ ನಿಂಬೆ ಬಾಡಿಯಲ್ಲಿ. ಇಲ್ಲ ಇಲ್ಲ, ಇದು ಕಲ್ಲು. ಹಾ, ಕೂತ್ಕೊಳ್ಳಿ ಮೇಡಮ್, ಇದು ಆಕ್ಚುಲಿ ಕಲ್ಲು. ಇದನ್ನೇ ನಿಮ್ಗೆ ನಾವು ಒಳಗಡೆ ಮಸಾಜ್ ಬೆಡ್ ನೀವು ಯೂಸ್ ಮಾಡ್ತೀರಲ್ವಾ ಅಲ್ಲಿ ಒಳಗಡೆ, ಸೊ ಅದರಲ್ಲಿ ಕೂಡ ರೋಲ್ ಆಗುತ್ತೆ ನೋಡಿ, ಅದು ಕೂಡ ಈ ಕಲ್ಲೇ. ಈ ಕಲ್ಲಲ್ಲೇ ನಾವು ನಿಮ್ಮ ಒಳಗಡೆ ಸ್ಕಿನ್ ಏನಿದೆ ನಿಮ್ಮ ಬೆನ್ನು ಮೂಳೆಗೆ ಇದರಿಂದ, ಅಂದರೆ ಇದರಲ್ಲಿ FIR ರೇಸ್ನ ಬಿಟ್ಟು ನಿಮ್ಮ ಬೆನ್ನು ಮೂಳೆಯಲ್ಲಿ ಅಥವಾ ನಿಮ್ಮ ನರ್ವ್ ಸಿಸ್ಟಮಲ್ಲಿ ಏನಾದರೂ ಪ್ರಾಬ್ಲಮ್ ಇದ್ದರೆ ಅದನ್ನು ಇದರಿಂದ ಸಾಲ್ವ್ ಮಾಡ್ತೀವಿ ನಾವು. ಓಕೆ, ನಾವು ಮಾಡಲ್ಲ, ಕೊರಿಯನ್ ಟೆಕ್ನಾಲಜಿದು ಮಷೀನ್ ಸಾಲ್ವ್ ಮಾಡಲ್ಲ. ಓಕೆ, ಸೊ ನಾವು ಇವತ್ತು ಎಷ್ಟು ಜನ ಬರ್ತಾರೆ ಅವರೆಲ್ಲರಿಗೂ ಇದನ್ನ ಕೊಟ್ಟು ಇದು ಅಂದರೆ ನಮ್ಮ CSV ಮಾಡಿದ್ದಕ್ಕೆ ಅಥವಾ ನಮ್ಮ ಸೆಂಟ್ರಲ್ಲಿ ನಾವು ಹೇಳೋದಕ್ಕೆ ನೀವೆಲ್ಲ ಬಂದಿದ್ದೀರಿ ಟೈಮಿಗೆ ಅಂತ ಹೇಳ್ಬಿಟ್ಟು ಎಲ್ಲರಿಗೂ ರಿವಾರ್ಡ್ ಥರ ಕೊಡೋಣ ಅಂತ ಅಂದ್ಕೊಂಡಿದ್ವಿ. ಅದಕ್ಕೆ ನಾವೆಲ್ಲರೂ ಕರೆದಿರೋದು ಅದಕ್ಕೇನೆ. ಸೊ ನೀವು ತಾಳ್ಮೆಯಿಂದ ಇಷ್ಟ ತನಕ ಕೂತ್ಕೊಂಡಿದ್ದೀರಾ. ಬೇಗ ಇವರು 9:15 ಕೂತಿದ್ದಕ್ಕೆ ಇವಳಿಗೆ ತುಂಬ ತುಂಬ ಥ್ಯಾಂಕ್ಸ್. ನಿಮಗೂ ಕೂಡ ಹೇಗೆ ಅನಿಸ್ತಾ ಇದೆ ಇವಾಗ? ಓಕೆ, ಥ್ಯಾಂಕ್ ಯು ಮೇಡಮ್. ನೀವು ಕೂಡ ಡ್ರೆಸ್ ಚೆನ್ನಾಗಿ ಮಾಡ್ಕೊಂಡು ಬಂದಿದ್ದಕ್ಕೆ ನಿಮಗೆ ತುಂಬ ತುಂಬ ಥ್ಯಾಂಕ್ಸ್. ಯೋಗ ಮೇಡಮ್, ಇವರು ನಮಗೆ ಇವತ್ತಿನ ಸ್ವೀಟ್ ಸ್ಪಾನ್ಸರ್ ಇವರೇನೆ ಮೇಡಮ್. ಶೀಲಾ ಅಲ್ವಾ ಮೇಡಮ್ ನಿಮ್ಮ ಹೆಸರು? ಹೌದು, ಶೀಲಾ ಮೇಡಮು. ನೀವು ಬಂದಿದ್ದಕ್ಕೆ ನಾವು ಹೇಳಿದ್ದಕ್ಕೆ ಬಂದಿದ್ದ ಚೆನ್ನಾಗಿ ರೆಡಿಯಾಗಿ ಬಂದಿದ್ದಕ್ಕೆ ಥ್ಯಾಂಕ್ಸ್ ಮೇಡಮ್. ತುಂಬಾ ಮೆತ್ತಗೆ ಮಾತಾಡ್ತಾ ಇದ್ದಾರೆ. ಚೆನ್ನಾಗಿ ಪ್ರಯುಕ್ತ ನಾವು ಕರೆದಿದ್ದಕ್ಕೂ ಬಂದಿದ್ದೀರಿ. ಚೆನ್ನಾಗಿ ಅನಿಸ್ತಾ ಇದೆ, ನಿದ್ರೆ ಬರ್ತಾ ಇದೆ, ಓಪನ್ ಮಾಡ್ತಾ ಇದೆ, ಫ್ರೀ ಆಗಿದೆ ಬಾಡಿ ಎಲ್ಲ ನಮಗೆ. ಓಕೆ, ಇವತ್ತು ಬಂದಿದ್ದಕ್ಕೆ ನೀವು ಕೂಡ ಬ್ಲ್ಯಾಕ್ ಪೇನ್ ಸ್ವಲ್ಪ ಕಮ್ಮಿ ಕತ್ತೋಗಿತ್ತು, ಸ್ವಲ್ಪ ಕಮ್ಮಿ 4 ದಿನದಿಂದ. ನಿಮ್ಗೆ ಯುಗಾದಿ ಇನ್ವಿಟೇಷನ್ ಕೊಟ್ಟಿದ್ವಾ ನಾವು ಮೇಡಮ್? ಯುಗಾದಿಗೆ ಬನ್ನಿ ಅಂತ ಹೇಳಿದ್ವಲ್ವಾ? ನೀವು ರೆಡಿಯಾಗಿ ಬಂದಿದ್ದು ಅದಕ್ಕೆನಾ? ಓಕೆ, ಮೇಡಮ್ ಕೂಡ ರೆಡಿಯಾಗಿ ಬಂದು ನಮಗೆ ಸಪೋರ್ಟ್ ಮಾಡಿದ್ದಾರೆ. ಅದಕ್ಕೆ ನಿಮಗೆ CSV ಮಾಡಿ ಕೂಡ ನಾವು ಸರಳವಾಗಿ ಕೊಡ್ತಾ ಇದ್ದೀವಿ. ಥ್ಯಾಂಕ್ ಯು ಮೇಡಮ್. ನೋಡಿ ನೀವು ಕೂಡ ಎಲ್ಲರ ಹತ್ರ ನಾನು ನಿನ್ನೆ ಮಾತಾಡಿದ್ದೀನಿ. ಅದಕ್ಕೋಸ್ಕರ ನೀವು ಇವತ್ತು ಯುಗಾದಿ ಹಬ್ಬದ ಪ್ರಯುಕ್ತ ಬಂದಿದ್ದಕ್ಕೆ ನಿಮ್ಗೆಲ್ರಿಗೂ ನಾನು ಕೊಡ್ತಾ ಇರೋದು ಎಲ್ಲ ವಾಟರ್ ಫಿಲ್ಟರ್ಗೆ ಹಾಕಿ. ಓಕೆ, ಬನ್ನಿ ಎಲ್ಲರೂ मुझे आप मतलब मैं युगादी के इसमें आई हूँ, लेकिन आए हैं ना, इसलिए हम आपका शुक्रिया अदा करते हैं. ಹೇಳಿ ಸರ್, ಇವರು ಆಕ್ಚುಲಿ ಸಿವಿಲ್ ಸರ್ವಿಸ್ ಅಲ್ಲಿ ಇದ್ದಾರೆ, ಪೊಲೀಸ್ ಡಿಪಾರ್ಟ್ಮೆಂಟ್ ಇಂದ ಬಂದಿದ್ದಾರೆ. ಅವರಿಗೋಸ್ಕರ ಒಂದು ಕ್ಲಾಪ್ ಸರ್. ನಮ್ಮ ಸೆಂಟ್ರಿಗೆ 2 days ಇಂದ ವಿಸಿಟ್ ಮಾಡಿದ್ದೀರಲ್ವಾ? ಸೊ ಫಸ್ಟ್ ಅನುಭವ ನಿಮ್ಗೆ ಪರವಾಗಿಲ್ಲ.
ಪರವಾಗಿಲ್ವಾ ಅಂದರೆ ಟೋಟಲಿ ರಿಲ್ಯಾಕ್ಸೇಷನ್ ಹಾಂ ಸರಿ ಖಂಡಿತ ಸರ್ ನಿಮ್ಮ ಡಿಪಾರ್ಟ್ಮೆಂಟಲ್ಲಿ ಇನ್ನೂ ಜನರು ಬೇಕಾದ್ರೆ ಕರ್ಕೊಂಬನ್ನಿ ನಮಗೆ ಒಂದು ಜಾಸ್ತಿ ಜನ ಬಂದರೆ ಪರಿಚಯ ಮಾಡ್ತಿದ್ರು ಓಕೆ ಓಕೆ ಹಾಂ ಥ್ಯಾಂಕ್ ಯು ಸರ್ ಅದಕ್ಕೋಸ್ಕರ ತಗೊಳ್ಳಿ ಮಗು ಕೊಡೋದು ಬೇಡ ಚಾಕ್ಲೇಟ್